ನಮಸ್ಕಾರ. ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಸಾಕು, ಜಗತ್ತಿನಾದ್ಯಂತ ಒಂದು ಸಂಭ್ರಮ ಶುರುವಾಗುತ್ತೆ. ಹೌದು. ಈ ಸಂಭ್ರಮದ ಮಧ್ಯೆ ಎಲ್ಲರ ಮನಸ್ಸಲ್ಲೂ ಬರೋದು ಆ ಕೆಂಪು ಬಟ್ಟೆ, ಬಿಳಿ ಗಡ್ಡದ ಕ್ರಿಸ್ಮಸ್ ತಾತ ಅಥವಾ ಸ್ಯಾಂಟಾ ಕ್ಲಾಸ್. ಹೋ ಅಂತ ನಗುತ್ತಾ ಉಡುಗೊರೆ ತಲುವ ಆ ಪಾತ್ರ. ನಿಜ. ಆದ್ರೆ ಈ ಪ್ರೀತಿಯ ಪಾತ್ರದ ಹಿಂದೆ ಒಬ್ಬ ನಿಜವಾದ ವ್ಯಕ್ತಿ ಇದ್ರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹೌದು. ಮತ್ತು ಆ ವ್ಯಕ್ತಿಯ ಕಥೆ ಕ್ರಿಸ್ಮಸ್ ಹಬ್ಬಕ್ಕಿಂತಲೂ ನೂರಾರು ವರ್ಷಗಳಷ್ಟು ಹಳೆಯದು. ಇವತ್ ನಾವು ಮಾತಾಡಕ್ ಹೊರಟಿರೋದು ಕೇವಲ ಒಬ್ಬ ಕ್ರೈಸ್ತ ಸಂತನ ಬಗ್ಗೆ ಅಲ್ಲ. ಅವರು ವಿಶ್ವಾದ್ಯಂತ ಅಂದ್ರೆ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನಾವಿಕರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರಿಗೂ ಪಾಲಕರಾಗಿರುವ ಒಬ್ಬ ಅದ್ಭುತ ವ್ಯಕ್ತಿ. ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ಕ್ರೈಸ್ತ ಧರ್ಮದಲ್ಲಿ ಸಂತ ಮರಿಯಾಳ ನಂತರ ಅತಿ ಹೆಚ್ಚು ಕಲಾಕೃತಿಗಳಲ್ಲಿ, ಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವ ಸಂತ ಇವರೇ. ಓ ಹಾಗಿದ್ರೆ ಬನ್ನಿ ಈ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಇವತ್ತಿನ ನಮ್ಮ ಚರ್ಚೆ 4ನೇ ಶತಮಾನದಲ್ಲಿ ಜೀವಿಸಿದ್ದ ಸಂತ ನಿಕೋಲಾಸ್ ಬಗ್ಗೆ. ಸರಿ. ನಮ್ಮಲ್ಲಿರುವ ಆಕರಗಳು, ಐತಿಹಾಸಿಕ ಸತ್ಯಗಳು ಮತ್ತು ಶತಮಾನಗಳಿಂದ ಬೆಳೆದು ಬಂದಿರುವ ದಂತಕಥೆಗಳ ಒಂದು ಅದ್ಭುತ ಮಿಶ್ರಣ ಅಲ್ವಾ? ಖಂಡಿತ. ಈ ಚರ್ಚೆಯಲ್ಲಿ ಯಾವುದು ನಿಜ, ಯಾವುದು ಕಲ್ಪನೆ ಅಂತ ನೋಡೋಣ. ಹಾಗೆ ಇವತ್ತಿಗೂ ಅವರ ಹೆಸರು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಸಂತ ನಿಕೋಲಾಸ್, ಐತಿಹಾಸಿಕವಾಗಿ ಅವರ ಬಗ್ಗೆ ನಮ್ಗೆ ಏನು ಗೊತ್ತು? ಆಕ್ಚುಲಿ ಐತಿಹಾಸಿಕವಾಗಿ ಖಚಿತವಾಗಿ ಸಿಗುವ ದಾಖಲೆಗಳು ತುಂಬಾನೇ ಕಡಿಮೆ. ಆದರೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಅವರು 4ನೇ ಶತಮಾನದಲ್ಲಿ ಏಷ್ಯಾ ಮೈನರ್ ಅಂದ್ರೆ ಇವತ್ತಿನ ಟರ್ಕಿ. ಹೌದು, ಇವತ್ತಿನ ಟರ್ಕಿಯ ಮೈರಾ ಅನ್ನೋ ಪಟ್ಟಣದಲ್ಲಿ ಧರ್ಮಾಧ್ಯಕ್ಷರಾಗಿದ್ರು. ಅಂದ್ರೆ ಬಿಷಪ್ ಆಗಿದ್ರು. ಅವರ ಜನನ ಸುಮಾರು ಕ್ರಿಸ್ತಶಕ 270 ಮತ್ತು ಮರಣ ಕ್ರಿಸ್ತಶಕ 346 ಅಂತ ಅಂದಾಜಿಸಲಾಗಿದೆ. ಒಂದು ನಿಮಿಷ, ಅವರು ಕೇವಲ ಧರ್ಮಾಧ್ಯಕ್ಷರಾಡಿರ್ಲಿಲ್ಲ ಅಂತ ತೋರುತ್ತೆ. ಅವರ ಜೀವನದ ಘಟನೆಗಳು ಇತಿಹಾಸದ ದೊಡ್ಡ ದೊಡ್ಡ ತಿರುವುಗಳ ಜೊತೆ ಸೇರ್ಕೊಂಡಿದೆ. ಹೇಗೆ? ಉದಾಹರಣೆಗೆ, ರೋಮನ್ ಚಕ್ರವರ್ತಿ ಡಯೋಕ್ಲಿಷಿಯನ್ ಕಾಲದಲ್ಲಿ ಕ್ರೈಸ್ತರ ಮೇಲೆ ನಡೆದ ದೊಡ್ಡ ದಬ್ಬಾಳಿಕೆಯ ವಕ್ತೆ ಅವರನ್ನು ಜೈಲಿಗೆ ಹಾಕಲಾಗಿತ್ತು ಅಂತಾರಲ್ಲ? ಹೌದು, ನಿಜ. ಆಮೇಲೆ ಚಕ್ರವರ್ತಿ ಕಾನ್ಸ್ಟಂಟೈನ್ ಅಧಿಕಾರಕ್ಕೆ ಬಂದ ಮೇಲೆ ಅವರನ್ನು ಬಿಡುಗಡೆ ಮಾಡಲಾಯಿತು. ಅಷ್ಟೇ ಅಲ್ಲ, ಕ್ರೈಸ್ತ ಧರ್ಮದ ಭವಿಷ್ಯವನ್ನೇ ನಿರ್ಧರಿಸಿದ ಕ್ರಿಸ್ತ ಶಕ 325ರ ನೈಸಿಯಾ ಪರಿಷತ್ತಿನಲ್ಲಿ ಕೂಡ ಅವರು ಭಾಗವಹಿಸಿದ್ದರು. ಹೌದು, ಆ ಪರಿಷತ್ತು ತುಂಬಾ ಮುಖ್ಯವಾದದ್ದು. ಒಬ್ಬ ಧಾರ್ಮಿಕ ವ್ಯಕ್ತಿಗೆ ಇಷ್ಟೊಂದು ರಾಜಕೀಯ ಪ್ರಾಮುಖ್ಯತೆ ಇತ್ತೇ? ಆಗಿನ ಕಾಲದಲ್ಲಿ ಧರ್ಮ ಮತ್ತು ರಾಜಕೀಯ ಅಷ್ಟು ಹತ್ತಿರವಾಗಿದ್ವಾ? ತುಂಬಾನೇ ಒಳ್ಳೆ ಪ್ರಶ್ನೆ. ಆಗಿನ ಕಾಲಘಟ್ಟವೇ ಹಾಗಿತ್ತು. ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ನಂತರ ಧರ್ಮ ಅನ್ನೋದು ಸಾಮ್ರಾಜ್ಯದ ಒಂದು ಪ್ರಮುಖ ಭಾಗವಾಗಿತ್ತು. ಓ ಸರಿ. ಹಾಗಾಗಿ ನಿಕೋಲಾಸರಂತಹ ಪ್ರಮುಖ ಧರ್ಮಾಧ್ಯಕ್ಷರು ಕೇವಲ ಧಾರ್ಮಿಕ ನಾಯಕರಾಗಿರಲಿಲ್ಲ, ಅವರು ಸಾಮಾಜಿಕ ಮತ್ತು ರಾಜಕೀಯವಾಗಿಯೂ ಪ್ರಭಾವಿಗಳಾಗಿದ್ರು. ಆದರೆ ಇಲ್ಲಿರೋ ಸ್ವಾರಸ್ಯಕರ ವಿಷಯ ಅಂದ್ರೆ ಇಷ್ಟೆಲ್ಲ ಇದ್ರೂ ಅವರ ಬಗ್ಗೆ ಐತಿಹಾಸಿಕ ದಾಖಲೆಗಳು ಬೆರಳೆಣಿಕೆಯಷ್ಟು ಮಾತ್ರ. ಹೌದು. ಅವರನ್ನ ಇವತ್ತಿಗೂ ಜೀವಂತವಾಗಿಟ್ಟಿರೋದು ಅವರ ಜೀವನದ ಸುತ್ತ ಹೆಣೆದುಕೊಂಡಿರುವ ಕಥೆಗಳು. ಒಬ್ಬ ವ್ಯಕ್ತಿ ಅಧಿಕೃತ ಇತಿಹಾಸವಿಲ್ಲದೆಯೂ ಜನರ ಸಂತನಾಗಿ ಹೇಗೆ ಉಳಿಯಬಹುದು ಅನ್ನೋದಕ್ಕೆ ನಿಕೋಲಾಸ್ ಅತ್ಯುತ್ತಮ ಉದಾಹರಣೆ. ಅವರ ಆರಂಭಿಕ ಜೀವನದ ಕಥೆಯೇ ಮನಸ್ಸಿಗೆ ನಾಟುವಂತಿದೆ. ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಅಲ್ವಾ? ಹೌದು, ನಿಕೋಲಾಸ್ ಒಂದು ಶ್ರೀಮಂತ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಸಾಂಕ್ರಾಮಿಕ ರೋಗಕ್ಕೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದರು. ಅವರಿಗೆ ಬಳುವಳಿಯಾಗಿ ಬಂದಿದ್ದು ಅಪಾರವಾದ ಆಸ್ತಿ. ಆ ಆಸ್ತಿಯೇ ಅವರ ಜೀವನದ ದಿಕ್ಕನ್ನು ಬದಲಿಸಿತು ಅಂತ ಹೇಳ್ಬಹುದು. ಖಂಡಿತ. ನೀನು ಪರಿಪೂರ್ಣನಾಗಲು ಬಯಸಿದರೆ ನಿನ್ನಲ್ಲಿರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಡು ಅನ್ನೋ ಯೇಸುವಿನ ಮಾತಿನಿಂದ ಅವರು ಆಳವಾಗಿ ಪ್ರೇರಿತರಾಗಿದ್ದರು. ಹಾಗಾಗಿ ತಮ್ಮ ಸಂಪೂರ್ಣ ಆಸ್ತಿಯನ್ನು ಬಡಬಗ್ಗಲಿಗೆ, ಕಷ್ಟದಲ್ಲಿದ್ದವರಿಗೆ ಹಂಚಲು ನಿರ್ಧರಿಸಿದರು. ಅವರು ಮಾಡಿದ್ದು ಕೇವಲ ದಾನವಲ್ಲ, ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಾಗಿಟ್ರು. ಈ ಔದಾರ್ಯವೇ ಮುಂದೆ ಅವರ ದಂತಕಥೆಗಳಿಗೆ ಭದ್ರ ಅಡಿಪಾಯ ಹಾಕಿತು. ಅವರು ಧರ್ಮಾಧ್ಯಕ್ಷರಾದ ಕಥೆಯಂತೂ ಏನೋ ಸಿನಿಮಾದ ಥರ ಇದೆ. ಹೌದು, ಅದು ತುಂಬಾನೇ ಕುತೂಹಲಕಾರಿ ಘಟನೆ. ನಿಕೋಲಾಸ್ ಪವಿತ್ರ ಭೂಮಿಗೆ ತೀರ್ಥಯಾತ್ರೆ ಮುಗಿಸಿ ಮೈರಾ ನಗರಕ್ಕೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿನ ಧರ್ಮಾಧ್ಯಕ್ಷರು ತೀರಿಕೊಂಡಿದ್ರು. ಮುಂದಿನವರನ್ನು ಯಾರು ಆಯ್ಕೆ ಮಾಡೋದು ಅಂತ ಚರ್ಚೆ ನಡೀತಿತ್ತು. ಆಗ ಅಲ್ಲಿನ ಧರ್ಮಗುರುರು ಒಂದು ವಿಚಿತ್ರ ನಿರ್ಧಾರಕ್ಕೆ ಬಂದ್ರು. ಅವರು
ನಾಳೆ ಬೆಳಗ್ಗೆ ಚರ್ಚ್ಗೆ ಯಾರು ಮೊದಲು ಕಾಲಿಡುತ್ತಾರೋ ಅವರೇ ದೇವರ ಇಚ್ಛೆಯಂತೆ ನಮ್ಮ ಮುಂದಿನ ಧರ್ಮಾಧ್ಯಕ್ಷ ಅಂತ ತಮ್ಮಲ್ಲಿ ರಹಸ್ಯವಾಗಿ ಒಪ್ಪಂದ ಮಾಡ್ಕೊಂಡ್ರು. ಓ ಇನ್ನೊಂದೆಡೆ ಇದ್ಯಾವುದೂ ತಿಳಿಯದ ನಿಕೋಲಾಸ್ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿದ್ದು ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಚರ್ಚ್ ಪ್ರವೇಶಿಸಿದ್ರು. ಹೀಗೆ ಅನಿರೀಕ್ಷಿತವಾಗಿ ಅವರು ಧರ್ಮಾಧ್ಯಕ್ಷರಾದ್ರು. ಹೌದು, ಬಹುಶಃ ದೈವ ಸಂಕಲ್ಪದಂತೆ ಅವರು ಮೈರಾದ ಧರ್ಮಾಧ್ಯಕ್ಷರಾಗಿ ಆಯ್ಕೆಯಾದರು. ಇಲ್ಲಿಂದ ಶುರುವಾಗುತ್ತೆ ಅವರ ನಿಜವಾದ ಕಥೆ. ಸಂತ ನಿಕೋಲಾಸ್ ಅಂತ ತಕ್ಷಣ ನೆನ್ಪಾಗೋದು ಆ 3 ಹೆಣ್ಣು ಮಕ್ಕಳ ಕಥೆ. ಆ ಕಥೆ ಇವತ್ತಿನ ಕ್ರಿಸ್ಮಸ್ ಸಂಪ್ರದಾಯದ ಮೇಲೆ ನೇರ ಪ್ರಭಾವ ಬೀರಿದೆ ಅಲ್ವಾ? ಖಂಡಿತ. ಆ ಕಥೆ ಹೀಗಿದೆ. ಒಬ್ಬ ಬಡ ತಂದೆಗೆ 3 ಹೆಣ್ಣು ಮಕ್ಕಳಿದ್ರು. ಅವ್ರಿಗೆ ವರದಕ್ಷಿಣೆ ಕೊಡಲು ಹಣ ಇಲ್ಲದ ಕಾರಣ ಮದುವೆ ಮಾಡಲಾಗ್ತಿರ್ಲಿಲ್ಲ. ಆ ಕಾಲದ ಸಾಮಾಜಿಕ ಒತ್ತಡದಲ್ಲಿ ಆ ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ತಳ್ಳಲ್ಪಡುವ ಭೀಕರ ಅಪಾಯದಲ್ಲಿದ್ರು. ಈ ವಿಷಯ ನಿಕೋಲಾಸರ ಕಿವಿಗೆ ಬಿತ್ತು. ಆದರೆ ಅವರಿಗೆ ತಮ್ಮ ದಾನವನ್ನು ಪ್ರಚಾರ ಮಾಡಿಕೊಳ್ಳುವುದು ಇಷ್ಟವಿರಲಿಲ್ಲ. ಹಾಗಾಗಿ ಅವರು ರಾತ್ರಿ ಹೊತ್ತು ರಹಸ್ಯವಾಗಿ ಆ ಮನೆಗೆ ಹೋದ್ರು. ಹೌದು, ರಾತ್ರಿಯ ಕತ್ತಲಲ್ಲಿ ಯಾರಿಗೂ ಕಾಣದಂತೆ ಕಿಟಕಿಯ ಮೂಲಕ ಒಂದು ಚಿನ್ನದ ನಾಣ್ಯಗಳ ಚೀಲವನ್ನು ಒಳಗೆಸೆದ್ರು. ಆ ಹಣದಿಂದ ಮೊದಲ ಮಗಳ ಮದುವೆ ಅದ್ದೂರಿಯಾಗಿ ನಡೆಯಿತು. ಆಮೇಲೆ ಇದಾದ ನಂತರ 2ನೇ ಮಗಳಿಗಾಗಿಯೂ ಅದೇ ರೀತಿ ಮತ್ತೊಂದು ಚಿನ್ನದ ಚೀಲವನ್ನು ಎಸೆದರು. 2 ಬಾರಿ ಹೀಗೆ ಆದಾಗ ಆ ತಂದೆಗೆ ಈ ರಹಸ್ಯ ದಾನಿ ಯಾರು ಅಂತ ತಿಳಿಯುವ ಕುತೂಹಲ ಹೆಚ್ಚಾಯಿತು. 3ನೇ ಬಾರಿ ಅವರು ಕಾಯುತ್ತಾ ಕುಳಿತರು. ನಿಖರವಾಗಿ ನಿಕೋಲಾಸ್ ಎಂದಿನಂತೆ 3ನೇ ಚಿನ್ನದ ಚೀಲವನ್ನು ಎಸೆದಾಗ ಆ ತಂದೆ ಹೊರಗೆ ಓಡಿಬಂದು ಅವರ ಕಾಲಿಗೆ ಬಿದ್ದು ಕೃತಜ್ಞತೆ ಸಲ್ಲಿಸಿದ. ಆಗ ನಿಕೋಲಾಸ್ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ವಿನಂತಿಸಿಕೊಂಡ್ರು. ಎಂಥ ನಿಸ್ವಾರ್ಥ ಸೇವೆ! ಹೌದು, ಇದು ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಉದಾಹರಣೆ. ಅಂದ್ರೆ ನಾವು ಇವತ್ತು ಕ್ರಿಸ್ಮಸ್ ಟೈಮಲ್ಲಿ ಉಡುಗೊರೆಗಾಗಿ ಸಾಕ್ಸ್ ನೇತು ಹಾಕೋದ್ರ ಮೂಲ ಇಲ್ಲಿದೆಯಾ? ಹೌದು, ಈ ಕಥೆಯ ಇನ್ನೊಂದು ಆವೃತ್ತಿ ನೇರವಾಗಿ ಆ ಸಂಪ್ರದಾಯಕ್ಕೆ ಸಂಬಂಧ ಕಲ್ಪಿಸುತ್ತೆ. ಅದರ ಪ್ರಕಾರ ನಿಕೋಲಾಸ್ ಎಸೆದ ಚಿನ್ನದ ಚೀಲಗಳು ಮನೆಯ ಅಗ್ಗಿಷ್ಟಿಕೆ ಪಕ್ಕ ಒಣಗಲು ಹಾಕಿದ್ದ ಕಾಲು ಚೀಲಗಳಲ್ಲಿ ಅಂದ್ರೆ ಸ್ಟಾಕಿಂಗ್ಸ್ನಲ್ಲಿ ಬಿದ್ದವಂತೆ. ಓ ಹೀಗಾ? ಇದೇ ಮುಂದೆ ಕ್ರಿಸ್ಮಸ್ನಲ್ಲಿ ಉಡುಗೊರೆಗಾಗಿ ಸಾಕ್ಸ್ ನೇತು ಹಾಕುವ ಸಂಪ್ರದಾಯಕ್ಕೆ ಮೂಲವಾಯಿತು ಅಂತ ಹೇಳಲಾಗುತ್ತೆ. ಅದ್ಭುತ! ಅವರ ಪವಾಡಗಳು ಕೇವಲ ದಾನಕ್ಕೆ ಸೀಮಿತವಾಗಿರ್ಲಿಲ್ಲ. ಅವರು ನಾವಿಕರ ಮತ್ತು ಪ್ರಯಾಣಿಕರ ಪಾಲಕ ಸಂತ ಅಂತಾನೂ ಪ್ರಸಿದ್ಧರು. ಹೌದು, ಒಮ್ಮೆ ಅವರು ಹಡಗಿನಲ್ಲಿ ಪವಿತ್ರ ಭೂಮಿಗೆ ಪ್ರಯಾಣಿಸ್ತಿದ್ದಾಗ ಸಮುದ್ರದಲ್ಲಿ ಭೀಕರ ಚಂಡಮಾರುತ ಎತ್ತಿತ್ತು. ಹಡಗು ಮುಳುಗುವ ಸ್ಥಿತಿಗೆ ಬಂದಿತ್ತು. ಆಗ ನಿಕೋಲಾಸ್ ಪ್ರಾರ್ಥಿಸಿದ ತಕ್ಷಣ ಚಂಡಮಾರುತ ಸಂಪೂರ್ಣವಾಗಿ ಶಾಂತವಾಯಿತು. ಹಾಗಾಗಿ ಅಂದಿನಿಂದ ಸಮುದ್ರಯಾನ ಮಾಡುವವರು ಯಾವುದೇ ಅಪಾಯ ಬಂದರೂ ಸಂತ ನಿಕೋಲಾಸರನ್ನು ನೆನೆಯುತ್ತಾರೆ. ಮಕ್ಕಳ ರಕ್ಷಕ ಅಂತ ಕೂಡ ಅವರಿಗೆ ಹೆಸರಿದೆ. ಆದರೆ ಅದರ ಹಿಂದಿನ ಕಥೆ ಸ್ವಲ್ಪ ಭಯಾನಕವಾಗಿದೆ ಅಂತ ಕೇಳಿದ್ದೇನೆ. ಹೌದು, ಈಗ ನಾನು ಹೇಳಲಿರುವ ಕಥೆ ಕೇಳಲು ಸ್ವಲ್ಪ ಭಯಾನಕ ಅನಿಸ್ಬೋದು. ಇದು ಮಧ್ಯಯುಗದ ಕ್ರೌರ್ಯವನ್ನು ತೋರಿಸುತ್ತೆ. ಆದರೆ ಮಕ್ಕಳ ರಕ್ಷಕನಾಗಿ ನಿಕೋಲಾಸರ ಪಾತ್ರವನ್ನು ಸ್ಥಾಪಿಸಲು ಇದು ಬಹಳ ಮುಖ್ಯವಾಗಿತ್ತು. ಓಕೆ. ಒಂದು ಕ್ಷಾಮದ ಸಮಯದಲ್ಲಿ ಒಬ್ಬ ದುಷ್ಟ ಕಟುಕ 3 ಮಕ್ಕಳನ್ನು ಕೊಂದು ಅವರ ದೇಹವನ್ನು ಉಪ್ಪಿನಕಾಯಿ ಹಾಕಿ ಅದನ್ನು ಹ್ಯಾಮ್ ಎಂದು ಮಾರಲು ಒಂದು ದೊಡ್ಡ ಪೀಪಾಯಲ್ಲಿಟ್ಟಿದ್ದನಂತೆ. ಅಯ್ಯೋ! ಆಗ ಸಂತ ನಿಕೋಲಾಸ್ ಅಲ್ಲಿಗೆ ಭೇಟಿ ನೀಡಿ ತಮ್ಮ ದೈವಿಕ ಶಕ್ತಿಯಿಂದ ಆ ಮಕ್ಕಳನ್ನು ಪುನರುಜ್ಜೀವನಗೊಳಿಸಿದರು ಎಂದು ಹೇಳಲಾಗುತ್ತೆ. ಕೇಳೋಕೆ ಭಯವಾದ್ರೂ ಅದರ ಹಿಂದಿನ ಆಶಯ ಅರ್ಥ ಆಗುತ್ತೆ. ಖಂಡಿತ. ಮಧ್ಯಕಾಲೀನ ಯುಗದಲ್ಲಿ ಮಕ್ಕಳ ಮರಣ ಪ್ರಮಾಣ ಹೆಚ್ಚಿತ್ತು ಮತ್ತು ಅವರ ಬದುಕು ಅನಿಶ್ಚಿತವಾಗಿತ್ತು. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಪವಾಡದ ಮೂಲಕ ರಕ್ಷಿಸುವ ಒಬ್ಬ ಸಂತನ ಕಥೆ ಜನರಿಗೆ ದೊಡ್ಡ ಭರವಸೆ ಮತ್ತು ಸಮಾಧಾನವನ್ನು ನೀಡಿತು. ಹಾಗಾಗಿ ಅವರು ಮಕ್ಕಳ ಪಾಲಕ ಸಂತನಾದ್ರು. ಹೌದು, ಕೇವಲ ಒಬ್ಬ ಸಂತನಾಗಿ ಉಳಿಯದೆ ಅಸಹಾಯಕ ಮಕ್ಕಳ ರಕ್ಷಕನಾಗಿ ಒಂದು ಸಾಮಾಜಿಕ ಆಧಾರ ಸ್ತಂಭವಾದರು. ಅವರದು ಕೇವಲ ಮೃದು ಸ್ವಭಾವವಾಗಿರ್ಲಿಲ್ಲ. ಧರ್ಮದ ರಕ್ಷಣೆ ವಿಷಯಕ್ಕೆ ಬಂದ್ರೆ ಅವರು ತುಂಬಾನೇ ಕಠಿಣವಾಗಿದ್ರು ಅಂತ ನೈಸಿಯಾ ಪರಿಷತ್ತಿನ ಘಟನೆ ಹೇಳುತ್ತೆ. ಏನದು ಏರಿಯನಿಸಂ ವಿವಾದ? ಅದು ಕ್ರೈಸ್ತ ಧರ್ಮದ ಇತಿಹಾಸದಲ್ಲೇ ಒಂದು ನಿರ್ಣಾಯಕ ಘಟ. ಏರಿಯನ್ ಪಂಥದವರು ಯೇಸು ಕ್ರಿಸ್ತ ದೇವರ ಮಗನೇ ಆದರೂ ಆತ ದೇವರಿಗೆ ಸಮಾನನಲ್ಲ, ಆತ ದೇವರ ಒಂದು ಸೃಷ್ಟಿಯಷ್ಟೇ ಅಂತ ವಾದಿಸ್ತಿದ್ರು. ಇದ್ಯಾಕಷ್ಟು ದೊಡ್ಡ ವಿವಾದ ಆಯ್ತು? ಯಾಕಂದ್ರೆ ಇದು ಕ್ರೈಸ್ತ ಧರ್ಮದ ಮೂಲವನ್ನೇ ಪ್ರಶ್ನಿಸುವಂತಿತ್ತು. ಯೇಸು ದೇವರ ಸೃಷ್ಟಿಯಾಗಿದ್ರೆ ಮಾನವನ ಪಾಪಗಳನ್ನು ಕ್ಷಮಿಸುವ ದೈವಿಕ ಶಕ್ತಿ ಅವರಿಗಿದೆಯಾ? ಇದು ಇಡೀ ಧರ್ಮದ ಅಡಿಪಾಯವನ್ನೇ ಅಲುಗಾಡಿಸುವ ಪ್ರಶ್ನೆಯಾಗಿತ್ತು. ಓ ಸರಿ, ಇದಕ್ಕಾಗಿಯೇ ಆ ಪರಿಷತ್ತನ್ನು ಕರೆದಿದ್ದು? ಹೌದು. ಈ ವಾದವನ್ನು ಕೇಳಿ ನಿಕೋಲಾಸರಿಗೆ ಧರ್ಮಕ್ಕೆ ಅಪಚಾರವಾಗುತ್ತಿದೆ ಅನ್ನೋ ಆಕ್ರೋಶ ಉಂಟಾಯಿತು. ದಂತಕಥೆಯ ಪ್ರಕಾರ ಈ ವಾದವನ್ನು ಮಂಡಿಸ್ತಿದ್ದ ಏರಿಯಸ್ನ ಕೆನ್ನೆಗೆ ನಿಕೋಲಾಸ್ ಹೊಡೆದುಬಿಟ್ರು. ಏನು? ನಿಜವಾಗ್ಲೂ? ಇದು ದಂತಕತೆ. ಈ ಕೃತ್ಯಕ್ಕಾಗಿ ಅವರನ್ನು ಸಭೆಯಿಂದ ಹೊರಹಾಕಿ ಬಂಧನದಲ್ಲಿಡಲಾಯಿತು.
ಆದರೆ ಸ್ವತಃ ಯೇಸು ಮತ್ತು ಮಾತೆ ಮರಿಯಳು ಅವರಿಗೆ ದರ್ಶನ ನೀಡಿ ಅವರನ್ನು ಬಂಧಮುಕ್ತಗೊಳಿಸಿದರು ಎಂದು ನಂಬಲಾಗಿದೆ. ಇದು ಅವರ ಧರ್ಮನಿಷ್ಠೆಯ ತೀವ್ರತೆಯನ್ನು ತೋರಿಸುತ್ತೆ. ವಾವ್! ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಟರ್ಕಿಯ ಸಂತನ ಸಮಾಧಿ ಇಟಲಿಯಲ್ಲಿದೆ. ಆ ಅವಶೇಷಗಳ ಪ್ರಯಾಣವೇ ಒಂದು ದೊಡ್ಡ ಕಥೆಯಂತೆ ಕಾಣುತ್ತಿದೆ. ಹೌದು, ನಿಕೋಲಾಸ್ ಮೈರಾದಲ್ಲಿ ನಿಧನರಾದರು. ಆದರೆ 12ನೇ ಶತಮಾನದಲ್ಲಿ ಸೆಲ್ಜುಕ್ತೊಂಕರು ಆ ಪ್ರದೇಶವನ್ನು ವಶಪಡಿಸಿಕೊಂಡ್ರು. ಆಗ ಇಟಲಿಯ ಬ್ಯಾರಿ ನಗರದ ನಾವಿಕರಿಗೆ ಅವರ ಅವಶೇಷಗಳಿಗೆ ಅಪಾಯವಾಗಬಹುದು ಅನ್ನೋ ಭಯ ಶುರುವಾಯಿತು. ಯಾಕೆ? ಆಗಿನ ಕಾಲದಲ್ಲಿ ಒಬ್ಬ ಸಂತನ ಅವಶೇಷಗಳು ಅಂದ್ರೆ ರೆಲಿಕ್ಸ್ ಕೇವಲ ಮೂಳೆಗಳಾಗಿರಲಿಲ್ಲ, ಅವು ದೈವಿಕ ಶಕ್ತಿಯ ಆಗರ ಎಂದು ನಂಬಲಾಗಿತ್ತು. ಯಾವ ನಗರದಲ್ಲಿ ಸಂತನ ಅವಶೇಷಗಳು ಇರುತ್ತವೋ ಆ ನಗರಕ್ಕೆ ಆ ಸಂತನ ರಕ್ಷಣೆ ಸಿಗುತ್ತದೆ, ವ್ಯಾಪಾರ ವೃದ್ಧಿಯಾಗುತ್ತದೆ ಅಂತ ಭಾವಿಸಲಾಗಿತ್ತು. ಅಂದ್ರೆ ಬ್ಯಾರಿಯ ನಾವಿಕರು ಮಾಡಿದ್ದು ಕಳ್ಳತನ ಆದರೂ ತಮ್ಮ ನಗರದ ಉದ್ಧಾರಕ್ಕಾಗಿ ಮಾಡಿದ ಧಾರ್ಮಿಕ ಕಾರ್ಯ ಅಂತ ಭಾವಿಸಿದ್ರು. ನಿಖರವಾಳಿ 1087ರಲ್ಲಿ ಅವರು ಮೈರಾಗೆ ಹೋಗಿ ನಿಕೋಲಾಸರ ಅವಶೇಷಗಳನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ತಮ್ಮ ನಗರವಾದ ಬ್ಯಾರಿಯಲ್ಲಿ ಸ್ಥಾಪಿಸಿದರು. ಇವತ್ತಿಗೂ ಅಲ್ಲೇ ಇದ್ಯಾ? ಹೌದು, ಇಂದಿಗೂ ಅವರ ಅವಶೇಷಗಳು ಬ್ಯಾರಿಯ ಬೆಸಿಲಿಕಾದಲ್ಲಿವೆ ಮತ್ತು ಅದೊಂದು ದೊಡ್ಡ ಯಾತ್ರಾ ಕೇಂದ್ರ. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಏನು? ಇಂದಿಗೂ ಅವರ ಸಮಾಧಿಯಿಂದ ಒಂದು ರೀತಿಯ ಪಾರದರ್ಶಕ ದ್ರವ ಸ್ರವಿಸುತ್ತದೆ. ಅದನ್ನು ಸಂತ ನಿಕೋಲಾಸರ ಮನ್ನಾ ಅಂತ ಕರೆಯುತ್ತಾರೆ. ಅದಕ್ಕೆ ರೋಗ ನಿವಾರಕ ಶಕ್ತಿಯಿದೆ ಅಂತ ಶತಮಾನಗಳಿಂದ ನಂಬ್ಕೊಂಡು ಬರಲಾಗಿದೆ. ಸರಿ, ಇಲ್ಲಿಯವರೆಗೂ ನಾವು ನೋಡಿದ್ದು ಒಬ್ಬ ಗಂಭೀರ ಧರ್ಮನಿಷ್ಠ, ಕೆಲವೊಮ್ಮೆ ಸಿಡುಕಿನ ಸಂತನ ಕಥೆ. ಆದ್ರೆ ಇವರು ಕೆಂಪು ಬಟ್ಟೆ ಹಾಕೊಂಡು ಹಿಮಸಾರಂಗದ ಗಾಡಿಯಲ್ಲಿ ಬರುವ ಸಾಂತಾಕ್ಲಾಸ್ ಆಗಿ ಬದಲಾಯಿದು ಹೇಗೆ? ಈ ರೂಪಾಂತರ ಎಲ್ಲಿ, ಹೇಗೆ ನಡೀತು? ಈ ಬದಲಾವಣೆಯ ಕಥೆ ಯುರೋಪ್ನಿಂದ ಅಮೆರಿಕಕ್ಕೆ ಸಾಗುತ್ತೆ. ಯುರೋಪಿನ ಹಲವು ದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನೆದರ್ಲ್ಯಾಂಡ್ಸ್ನಲ್ಲಿ ಸಂತ ನಿಕೋಲಸ್ರನ್ನ ಸಿಂಟರ್ ಕ್ಲಾಸ್ ಅಂತ ಕರೀತಿದ್ರು. ಸಿಂಟಾಕ್ಲಾಸ್? ಹೌದು, ಸಿಂಟರ್ ಕ್ಲಾಸ್. ಡಿಸೆಂಬರ್ 6ರಂದು ಅವರು ಬಂದು ಮಕ್ಕಳಿಗೆ ಉಡುಗೊರೆ ಕೊಡ್ತಾರೆ ಅನ್ನೋ ಸಂಪ್ರದಾಯವಿತ್ತು. 17-18ನೇ ಶತಮಾನದಲ್ಲಿ ಡಚ್ ವಲಸಿಗರು ಅಮೆರಿಕಕ್ಕೆ ಬಂದಾಗ, ಅಂದ್ರೆ ಈಗಿನ ನ್ಯೂಯಾರ್ಕ್ಗೆ? ಹೌದು, ಆಗಿನ ನ್ಯೂ ಆಮ್ಸ್ಟರ್ಡಾಮ್ಗೆ ಬಂದಾಗ ತಮ್ಮ ಜೊತೆ ಈ ಸಿಂಟರ್ ಕ್ಲಾಸ್ ಸಂಪ್ರದಾಯವನ್ನು ತಂದ್ರು. ಅಲ್ಲಿಂದ ಸಿಂಟರ್ ಕ್ಲಾಸ್ ಎಂಬ ಹೆಸರು ಸಾಂತಾಕ್ಲಾಸ್ ಅಂತ ಬದಲಾಯ್ತಾ? ಹೌದು, ಆಂಗ್ಲ ಭಾಷೆಯ ಪ್ರಭಾವದಿಂದ ಸಿಂಟರ್ ಕ್ಲಾಸ್ ಕ್ರಮೇಣ ಸಾಂತಾಕ್ಲಾಸ್ ಆಯಿತು. ಆದರೆ ನಾವು ಇಂದು ನೋಡುವ ಸಾಂತಾಕ್ಲಾಸ್ನ ರೂಪವನ್ನು ಕೊಟ್ಟಿದ್ದು 19ನೇ ಶತಮಾನದ ಇಬ್ರು ವ್ಯಕ್ತಿಗಳು. ಯಾರು ಅವರು? ಮೊದಲಿಗೆ 1823ರಲ್ಲಿ ಟ್ವಾಸ್ ದಿ ನೈಟ್ ಬಿಫೋರ್ ಕ್ರಿಸ್ಮಸ್ ಎಂಬ ಒಂದು ಪ್ರಸಿದ್ಧ ಕವಿತೆ ಪ್ರಕಟವಾಯಿತು. ಅದರಲ್ಲಿ ಸ್ಯಾಂಟಾಕ್ಲಾಸ್ ಚಿಕ್ಕ ಗಾತ್ರದ, ಹೊಟ್ಟೆಯುಳ್ಳ, ಸಂತೋಷದ ವ್ಯಕ್ತಿಯಾಗಿ ಹಿಮಸಾರಂಗಗಳು ಎಳೆಯುವ ಗಾಡಿಯಲ್ಲಿ ಬಂದು ಚಿಮ್ನಿಯ ಮೂಲಕ ಮನೆಯೊಳಗೆ ಇಳಿದು ಉಡುಗೊರೆ ಕೊಡುವ ಚಿತ್ರಣವನ್ನು ಕಟ್ಟಿಕೊಡಲಾಯಿತು. ಆ ಕವಿತಾ ಚಿತ್ರಣ ಕೊಟ್ರೆ ಅದಕ್ಕೆ ಒಂದು ಖಚಿತ ರೂಪ ಕೊಟ್ಟಿದ್ದು ಯಾರು? ಆ ಕೀರ್ತಿ ಥಾಮಸ್ ನ್ಯಾಸ್ಟ್ ಎಂಬ ವ್ಯಂಗ್ಯ ಚಿತ್ರಕಾರನಿಗೆ ಸಲ್ಲಬೇಕು. 1860ರಿಂದ 1880ರ ದಶಕದವರೆಗೆ ಅವರು ಹಾರ್ಪರ್ಸ್ ವೀಕ್ಲಿ ಪತ್ರಿಕೆಗಾಗಿ ಸ್ಯಾಂಟಾಕ್ಲಾಸ್ನ ಹಲವಾರು ಚಿತ್ರಗಳನ್ನು ಬರೆದರು. ಅವರೇ ಸ್ಯಾಂಟಾಕ್ಲಾಸ್ಗೆ ದೊಡ್ಡ ಹೊಟ್ಟೆ, ಬಿಳಿ ಗಡ್ಡ ಮತ್ತು ಕೆಂಪು ಬಣ್ಣದ ಸೂಟನ್ನು ನೀಡಿ ಉತ್ತರ ಧ್ರುವದಲ್ಲಿ ವಾಸಿಸುವ, ಆಟಿಕೆಗಳನ್ನು ತಯಾರಿಸುವ ಕಾರ್ಖಾನೆ ಇರುವ ಒಂದು ಪೂರ್ಣ ಪ್ರಮಾಣದ ಪಾತ್ರವಾಗಿ ರೂಪಿಸಿದ್ದು. ಅಂದ್ರೆ ಒಬ್ಬ ಟರ್ಕಿಶ್ ಸಂತ ಡಚ್ ಸಂಪ್ರದಾಯದ ಮೂಲಕ ಅಮೆರಿಕನ್ ಸಂಸ್ಕೃತಿಯಲ್ಲಿ ಪುನರ್ಜನ್ಮ ಪಡೆದ್ರು. ನಿಖರವಾಗಿ. ಹಾಗಾದ್ರೆ ನಾವು ಇವತ್ತು ನೋಡುವ ಸ್ಯಾಂಟಾಕ್ಲಾಸ್ ಐತಿಹಾಸಿಕ ವ್ಯಕ್ತಿ, ಯುರೋಪಿಯನ್ ದಂತಕಥೆ ಮತ್ತು ಅಮೆರಿಕನ್ ಕಲ್ಪನೆಯ ಒಂದು ಅದ್ಭುತ ಮಿಶ್ರಣ. ಖಂಡಿತ. ಆಮೇಲೆ 20ನೇ ಶತಮಾನದಲ್ಲಿ ಕೋಕಾ-ಕೋಲಾ ಕಂಪನಿಯ ಜಾಹೀರಾತುಗಳು ಈ ಚಿತ್ರಣವನ್ನು ಜಗತ್ತಿನಾದ್ಯಂತ ಇನ್ನಷ್ಟು ಜನಪ್ರಿಯಗೊಳಿಸಿದುವು. ಹೀಗೆ ಒಬ್ಬ ಧರ್ಮಾಧ್ಯಕ್ಷನ ಔದಾರ್ಯದ ಕಥೆ ಕಾಲಾಂತರದಲ್ಲಿ ಜಗತ್ತಿನ ಅತಿದೊಡ್ಡ ಸಾಂಸ್ಕೃತಿಕ ಸಂಕೇತಗಳಲ್ಲಿ ಒಂದಾಗಿ ಬದಲಾಡಿದೆ. ಒಟ್ಟಿನಲ್ಲಿ 4ನೇ ಶತಮಾನದ ಟರ್ಕಿಯ ಒಬ್ಬ ಧರ್ಮಾಧ್ಯಕ್ಷ ದಂತಕಥೆಗಳ ಮೂಲಕ ಬೆಳೆದು ಯುರೋಪ್ ಮತ್ತು ಅಮೆರಿಕಾದ ಸಂಸ್ಕೃತಿಗಳಲ್ಲಿ ಮರುರೂಪಗೊಂಡು ಇಂದು ಜಗತ್ತಿನಾದ್ಯಂತ ಪ್ರೀತಿ, ಔದಾರ್ಯ ಮತ್ತು ಸಂಭ್ರಮದ ಸಂಕೇತವಾಗಿರುವ ಸ್ಯಾಂಟಾಕ್ಲಾಸ್ ಆಗಿ ರೂಪಾಂತರಗೊಂಡಿದ್ದಾರೆ. ಹೌದು. ಅವರ ನಿಜವಾದ ಜೀವನಕ್ಕಿಂತ ಅವರ ಕುರಿತಾದ ಕಥೆಗಳೇ ಹೆಚ್ಚು ಪ್ರಭಾವಶಾಲಿಯಾಗಿವೆ ಅನಿಸುತ್ತೆ. ನಿಜ. ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯತ್ತ ಕೊಂಡು ಹೋಗ್ತದೆ. ಐತಿಹಾಸಿಕವಾಗಿ ಸಂಪೂರ್ಣ ಸತ್ಯ ತಿಳಿದಿಲ್ಲದಿದ್ರೂ ಸಂತ ನಿಕೋಲಾಸರಂತಹ ವ್ಯಕ್ತಿಗಳ ಕಥೆಗಳು ಶತಮಾನಗಳಿಂದ ನಮ್ಮ ಮೌಲ್ಯಗಳನ್ನು ಮತ್ತು ಸಂಪ್ರದಾಯಗಳನ್ನು ಹೇಗೆ ರೂಪಿಸ್ತವೆ? ಒಳ್ಳೆ ಪ್ರಶ್ನೆ. ಧರ್ಮದ ರಕ್ಷಣೆಗಾಗಿ ಒಬ್ಬರ ಕೆನ್ನೆಗೆ ಹೊಡೆಯುವಷ್ಟು ಆವೇಶಭರಿತ ವ್ಯಕ್ತಿಯೊಬ್ಬರು ಕಾಲಾಂತರದಲ್ಲಿ ಜಗತ್ತಿನ ಅತ್ಯಂತ ಸೌಮ್ಯ, ಪ್ರೀತಿಯ ಪಾತ್ರವಾದ ಸ್ಯಾಂಟಾಕ್ಲಾಸ್ ಆಗಿ ಬದಲಾಗಿದ್ದು
ಇದು ಸಂಸ್ಕೃತಿಗಳು ತಮ್ಮ ಅಗತ್ಯಗಳಿಗೆ ತಕ್ಕಂತೆ ವ್ಯಕ್ತಿತ್ವಗಳನ್ನು ಮತ್ತು ಕತೆಗಳನ್ನು ಹೇಗೆ ಮರುರೂಪಿಸುತ್ತವೆ ಎಂಬುದರ ಬಗ್ಗೆ ಏನು ಹೇಳ್ತದೆ? ಹೌದು. ಬಹುಶಃ ಕೆಲವೊಮ್ಮೆ ಕಠಿಣ ಐತಿಹಾಸಿಕ ಸತ್ಯಗಳಿಗಿಂತ ನಮ್ಗೆ ಸ್ಫೂರ್ತಿ ನೀಡುವ, ನಮ್ಮಲ್ಲಿ ಒಳಿತನ್ನು ಪ್ರೇರೇಪಿಸುವ ಕಥೆಗಳೇ ಹೆಚ್ಚು ಬೇಕಾಗಿರ್ಬೋದೇನೋ.